ಒಂದು ಪ್ರಚಾರ ವಿಭಾಗ ಪ್ರಚಾರ ವಿಭಾಗ. ಸೊ ವಿಶ್ವ ಸಂವಾದ ಕೇಂದ್ರ ಅದರಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ನಮಗೆ ಒಂದು ರೀತಿಯಲ್ಲಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಿಸುವಲ್ಲಿ ಮಾಧ್ಯಮಗಳ ಪಾತ್ರ ನಿರ್ಣಾಯಕವಾದ್ದು ಅಂತ ನಾನು ಭಾವಿಸ್ತೀನಿ. ನಾನು ಪ್ರಜಾಪ್ರಭುತ್ವದಲ್ಲಂತೂ ಮಾಧ್ಯಮಗಳಂದರೆ ಪ್ರಜಾಪ್ರಭುತ್ವದ ಬೆನ್ನೆಲುಬು ಇದ್ದಾಗೇನೆ. ಸರ್ಕಾರಗಳು ದಾರಿ ತಪ್ಪದಂತೆ ಎಚ್ಚರಿಸುವಂಥ ಒಂದು ವಾಚ್ಡಾಗ್ ಕಾವಲ್ನಾಯಿಯ ಪಾತ್ರವನ್ನು ಮಾಧ್ಯಮಗಳು ನಿರ್ವಹಿಸ್ತವೆ. ಮಾಧ್ಯಮಗಳಿಲ್ಲದಂಥ ಸಮಾಜವನ್ನಾಗಲಿ ಮಾಧ್ಯಮಗಳಿಲ್ಲದಂಥ ಪ್ರಜಾಪ್ರಭುತ್ವವನ್ನಾಗಲಿ ನಾವು ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ಚಕ್ರ ಇಲ್ಲದ ವಾಹನಗಳಿದ್ದಂತೆ ಅಂತ ಹೇಳ್ಬೋದು. ನಿರಂತರ ಜಾಗೃತಿ ಇದು ಪ್ರಜಾಪ್ರಭುತ್ವಕ್ಕೆ ತರಬೇಕಾದಂಥ ಬೆಲೆ ನಾವು ಕೇಳಿದೀವಿ. ನಾವು ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ದಿ ಲಿಬರ್ಟಿ. ಆದರೆ ಆ ನಿರಂತರ ಜಾಗೃತಿಯನ್ನು ಮೂಡಿಸುವ ಕೆಲಸ ಅದರಲ್ಲಿ ಮಾಧ್ಯಮದ್ದು ಬಹಳ ಮುಖ್ಯವಾದಂಥ ಪಾತ್ರ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಅವಲೋಕಿಸಿದಾಗ ವೇದ್ಯವಾಗುವ ಸಂಗತಿ ಅಂತ ಹೇಳಿದರೆ ನಮ್ಮ ಆ ಒಂದು ಹೋರಾಟ ಅದನ್ನೊಂದು ಪ್ರಬಲ ಆಂದೋಲನವನ್ನಾಗಿ ರೂಪಿಸುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಅವತ್ತಿನ ಪತ್ರಿಕೆಗಳು ನಿರ್ವಹಿಸಿದವು. ಸಾಮಾನ್ಯ ಜನರಲ್ಲಿ ದೇಶಭಕ್ತಿ, ಸ್ವದೇಶಾಭಿಮಾನ ಅದರ ಕಿಚ್ಚನ್ನು ಹಚ್ಚಿ ಸ್ವಾತಂತ್ರ್ಯ ಹೋರಾಟದ ಜ್ವಾಲೆ ಅದು ಸದಾ ಪ್ರಜ್ವಲಿಸುವಂತೆ ಮಾಡಿದಂಥ ಶ್ರೇಯಸ್ಸು ಅವತ್ತಿನ ಪತ್ರಿಕೆಗಳಿಗೆ, ಅವತ್ತಿನ ಮಾಧ್ಯಮಗಳಿಗೆ ಸಲ್ಲುತ್ತೆ. ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ಅನೇಕರು, ಅದರ ಅಧ್ವರ್ಯುಗಳೆಲ್ಲರೂ ಕೂಡ ಪತ್ರಕರ್ತರಾಗಿದ್ದರು ಅಂತ ಹೇಳಿದ್ರೆ ಬಹಳ ವಿಶೇಷದ ಸಂಗತಿ ಅದು. ಆ ರೀತಿ ನೋಡ್ಲಿಕ್ಕೆ ಹೋದರೆ ಅವತ್ತಿನ ದಿನಗಳಲ್ಲಿ ಅವತ್ತಿನ ಕಾಲದ ಹೊಸ ತಂತ್ರಜ್ಞಾನ ಆವಿಷ್ಕಾರ ಅಂತ ಹೇಳ್ತಾರೆ ಮುದ್ರಣ ತಂತ್ರಜ್ಞಾನ. ಅವತ್ತಿನ ನಮ್ಮೆಲ್ಲ ಹೋರಾಟಗಾರರು ಈ ತಂತ್ರಜ್ಞಾನವನ್ನು, ಮುದ್ರಣ ತಂತ್ರಜ್ಞಾನವನ್ನು ಸಮರ್ಥವಾಗಿಯೇ ಬಳಸಿಕೊಂಡ್ರು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನೇ ಹುಟ್ಟುಹಾಕಿದರು, ಹೊಸ ಪತ್ರಿಕೆಗಳನ್ನೇ ಹುಟ್ಟುಹಾಕಿದರು. ಅವರಿಗೆ ಪತ್ರಿಕಾ ವೃತ್ತಿ ಆಗಲಿ, ಪತ್ರಿಕೋದ್ಯಮ ಆಗಲಿ, ಸ್ವಾತಂತ್ರ್ಯ ಹೋರಾಟವಾಗಲಿ ಬೇರೆ ಬೇರೆ ಅಂತ ಅನಿಸಲೇ ಇಲ್ಲ ಅವರಿಗೆ. ಅವೆರಡು ಒಂದೇ ಆಗಿತ್ತು ಅವರಿಗೆ. 1826ರಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಪತ್ರಿಕೆ ಪ್ರಾರಂಭ ಆಯಿತು. ಉದ್ದಂಡ ಮಾರ್ತಾಂಡ ಅಂತ ಹೇಳುವ ಹೆಸರಿನಲ್ಲಿ ಮೊದಲನೇ ಹಿಂದಿ ಪತ್ರಿಕೆ ಪ್ರಾರಂಭ ಆಯಿತು. ಜುಗಲ್ ಕಿಶೋರ್ ಶುಕ್ಲಾ ಎನ್ನುವಂಥವರು ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. 1851ನೇ ಇಸ್ವಿನಲ್ಲಿ ರಸ್ತ್ ಫರೋಸ್ತಾ ಅಂತ ಹೇಳುವ ಹೆಸರಿನಲ್ಲಿ, ರಸ್ತ್ ಗಫ್ತಾರ ಅಂತ ಹೇಳುವ ಹೆಸರಿನಲ್ಲಿ ಗುಜರಾತಿ ಪತ್ರಿಕೆಯನ್ನು ದಾದಾಬಾಯಿ ನವರೋಜಿ ಅವರು ಪ್ರಾರಂಭ ಮಾಡಿದರು. ಆನಂತರ ಅನೇಕ ಪತ್ರಿಕೆಗಳು ಪ್ರಾರಂಭವಾದವು. ಬಂಕಿಮ್ ಚಂದ್ರ ಚಟರ್ಜಿ, ಬಾಲಗಂಗಾಧರ್ ತಿಲಕ್, ಮದನ್ ಮೋಹನ್ ಮಾಲವೀಯ, ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗೋಪಾಲ್ ಕೃಷ್ಣ ಗೋಖಲೆ, ಇವರೆಲ್ಲರೂ ಕೂಡ ಪತ್ರಿಕೆಗಳನ್ನು ಹುಟ್ಟುಹಾಕಿದವರು. ನೆನಪಿಟ್ಕೊಳ್ಬೇಕು ನಾವು, ಎಲ್ಲರೂ ಕೂಡ ಪತ್ರಿಕೆಗಳನ್ನು ಹುಟ್ಟುಹಾಕಿದರು. ಹೀಗೆ ಪತ್ರಿಕೋದ್ಯಮ ಅಂತ ಹೇಳುವಂಥದ್ದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿತು ಅಂತ ಹೇಳ್ಬೋದು. ಅವರಡು ಒಂದೇ ಆಗಿತ್ತು ಒಂದು ರೀತಿಯಲ್ಲಿ ಹೇಳೋದಾದರೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಕರ್ನಾಟಕದಲ್ಲಿ ದೇಶದಲ್ಲಿ ಯಾವಾಗ ಪತ್ರಿಕೋದ್ಯಮ ಪ್ರಾರಂಭ ಆಯಿತು, ಸುಮಾರು 6 ದಶಕಗಳ ನಂತರ ಪ್ರಾರಂಭ ಆಯಿತು ಅಂತ ನಾವು ಕೇಳ್ತೀವಿ. ನಾವು ಕರ್ನಾಟಕದಲ್ಲಿ ಎಂ ವೆಂಕಟಕೃಷ್ಣಯ್ಯ ಅವರಿಂದ ಹಿಡಿದು ಹರ್ಡೇಕರ್ ಮಂಜಪ್ಪ ಅವರಿಗೆ ಅವರೆಲ್ಲರೂ ಕೂಡ ಈ ರೀತಿ ಪತ್ರಿಕೆಗಳ ಮುಖಾಂತರ ಕನ್ನಡ ನೆಲದಲ್ಲಿ ಸ್ವದೇಶಾಭಿಮಾನವನ್ನು ಮೂಡಿಸಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದರು. ಕನ್ನಡ ನೆಲದಲ್ಲಿ ಪ್ರಯತ್ನವನ್ನು ಮಾಡಿದರು. 1921ನೇ ಇಸ್ವಿನಲ್ಲಿ ತೀತಾ ಶರ್ಮರು ವಿಶ್ವ ಕರ್ನಾಟಕ ಅಂತ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಕನ್ನಡ ರಂಗದಲ್ಲಿ ತೀತಾ ಶರ್ಮರಿಗೊಂದು, ಪತ್ರಿಕಾ ರಂಗದಲ್ಲಿ ಬಹಳ ದೊಡ್ಡ ಹೆಸರಿದೆ ಅವರಿಗೆ.
ಪತ್ರಿಕೋದ್ಯಮದಲ್ಲಿ ವೀರಪಂಥವನ್ನು ಹಿಡಿದು ಮಾರ್ಗದರ್ಶನ ಮಾಡಿದವರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಅವರು ಪತ್ರಿಕೆ ಆಳರಸರ ಕೆಂಗಣ್ಣಿಗೆ ಗುರಿಯಾಯಿತು. ಹೀಗಾಗಿ ಅನೇಕ ಬಾರಿ ಅವರು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ಬಂತು ಅಂತ ನಾವು ಕೇಳಿದ್ದೀವಿ. ನಾವು ಅದರ ನಂತರ ಅದರ ಸಂಪಾದಕರಾಗಿದ್ದಂತಹ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು 44ನೇ ಇಸ್ವಿನಲ್ಲಿ ಅವರೊಂದು ಸಂಪಾದಕೀಯ ಬರೆದಿದ್ರು. ಅಷ್ಟು ಮಾತ್ರ ಅಲ್ಲ, ವೈಸ್ರಾಯಿಗೊಂದು ನೇರ ಪತ್ರ ಬರೆದಿದ್ರು. ಆ ಕಾರಣಕ್ಕೋಸ್ಕರ ರಾಜದ್ರೋಹದ ಆಪಾದನೆಯನ್ನು ಹಾಕಿ ಅವರನ್ನು ಸೆರೆಮನೆಗೆ ತಳ್ಳಿದರು. ಹೀಗೆ ಕರ್ನಾಟಕದಲ್ಲಿ ಎಂ ವೆಂಕಟಕೃಷ್ಣಯ್ಯ ಅವರು 1885ರಲ್ಲೇ ವೃತ್ತಾಂತ ಚಿಂತಾಮಣಿ ಅಂತ ಒಂದು ಪತ್ರಿಕೆ, ಆ ನಂತರ ಸಾಧ್ವಿ, ಹಿತಬೋಧಿನಿ, ಮೈಸೂರು ಹೆರಾಲ್ಡ್ ಮುಂತಾದ ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದರು. ಅವತ್ತಿನ ಕಾಲದಲ್ಲಿ ಪತ್ರಿಕೆಗಳು ಸ್ವದೇಶಾಭಿಮಾನ, ರಾಷ್ಟ್ರೀಯ ಪ್ರಜ್ಞೆ, ಅದರ ಮುಖಾಂತರ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ನಮ್ಮ ಜನಮಾನಸದಲ್ಲಿ ಬಿತ್ತಿ ಬೆಳೆಸುವಂಥ ಕಾರ್ಯವನ್ನು ಮಾಡಿದವು, ಮಹಾನ್ ಕಾರ್ಯವನ್ನು ಮಾಡಿದವು. ಹೀಗಾಗಿ ಪತ್ರಿಕೆಗಳದ್ದೇ ಒಂದು ದೊಡ್ಡ ಪರಂಪರೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವಾಗ ಸರ್ಕಾರ ಪತ್ರಿಕೆಗಳನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡಿತು, ಬ್ರಿಟಿಷ್ ಸರ್ಕಾರ ಸುದ್ದಿ ಪ್ರಸಾರಗಳನ್ನು ನಿರ್ಬಂಧಿಸಲಿಕ್ಕೆ ಪ್ರಾರಂಭ ಮಾಡಿತು, ಅನೇಕ ಭೂಗತ ಪತ್ರಿಕೆಗಳಾಗ ಹುಟ್ಟುಕೊಂಡು, ಅಂದರೆ ಬ್ರಿಟಿಷರ ಕಣ್ತಪ್ಪಿಸಿಕೊಂಡು ರಾತ್ರೋರಾತ್ರಿ ಅನೇಕ ಭೂಗತ ಪತ್ರಿಕೆಗಳು ಪ್ರಾರಂಭ ಆದವು. ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಾಚಾರ ಅಂತ ಸಂಗ್ರಹ ಅಂತ ಒಂದು ಪತ್ರಿಕೆ, ಸಮಾಚಾರ ಅಂತ ಹೇಳುವಂಥ ಪತ್ರಿಕೆ, ಸಮಾಚಾರ ಪತ್ರಕ ಅಂತ ಕಾಣಿಸ್ತದೆ ಹೆಸರು, ಒಂದು ಪತ್ರಿಕೆ ಪ್ರಾರಂಭ ಆಯಿತು. 1921ರಿಂದ 31ರವರೆಗೆ ನಡೀತು. ಅದರ ಮೂಲವನ್ನು ಹುಡುಕ್ಲಿಕ್ಕೆ ಪೊಲೀಸರಿಗೆ ಸಾಧ್ಯನೇ ಆಗಲಿಲ್ಲ. ಎಲ್ಲಿ ಮುದ್ರಣ ಆಗ್ತಿತ್ತು ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ. ಅದಾದ ನಂತರ ಸಿದ್ದಾಪುರ ಸಮಾಚಾರ ಪತ್ರಿಕೆ ಅಂತ ಪ್ರಾರಂಭ ಆಯಿತು. ಅದರ ಲಾಂಛನದ ಕೆಳಗನೆ ಅವರು ರಾಜದ್ರೋಹವೇ ನಮ್ಮ ಧರ್ಮ, ಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಧ್ಯೇಯ ಎನ್ನುವಂಥ ವಾಕ್ಯವನ್ನು ಅದರಲ್ಲಿ ಬರೆದಿದ್ರು ಅವರು. ಪೊಲೀಸರಿಗೂ ಕೊನೆವರೆಗೂ ಅದನ್ನು ಹಿಡಿಲಿಕ್ಕಾಗಲಿಲ್ಲ, ಯಾರದನ್ನು ಮುದ್ರಣ ಮಾಡ್ತಿದ್ರು. ಅವತ್ತೆಲ್ಲ ಕಲ್ಲಚ್ಚಿನ ಮುದ್ರಣಗಳು. ಅಂದರೆ ಈ ರೀತಿ ನಿರ್ಬಂಧ ಇದ್ದಾಗಲೂ ಕೂಡ ಭೂಗತ ಪತ್ರಿಕೆಗಳು ಜನಸಾಮಾನ್ಯರಿಗೆ ಯಾವ ಸಂದೇಶವನ್ನು ಮುಟ್ಟಿಸಬೇಕಾಗಿತ್ತು ಅದನ್ನು ಮುಟ್ಟಿಸ್ತಾ ಇತ್ತು ಅವತ್ತು. ಮೊನ್ನೆ ತಾನೇ ತುರ್ತು ಪರಿಸ್ಥಿತಿಯ 50ನೇ ವರ್ಷದ ಕಾರ್ಯಕ್ರಮಗಳು ಅನೇಕ ಕಡೆಗಳಲ್ಲಿ ನಡೆದು, ತುರ್ತು ಪರಿಸ್ಥಿತಿಯಲ್ಲಿ ಅದೇ ರೀತಿ ಭೂಗತ ಪತ್ರಿಕೆಗಳಿತ್ತು. ಕಹಳೆ, ದುಂದುಬಿ, ಜ್ಯೋತಿ, ಈ ಪತ್ರಿಕೆಗಳನ್ನೆಲ್ಲ ನಾನು ನೋಡಿದ್ದೀನಿ, ನಾನು ಓದಿದ್ದೀನಿ. ನನಗೆ ಹೈಸ್ಕೂಲ್ ಹುಡುಗ ನಾನು. ನಮ್ಮ ಗ್ರಾಮದಲ್ಲಿ ಅದನ್ನು ವಿತರಣೆಯನ್ನು ಕೂಡ ಮಾಡಿದ್ದೀನಿ ಅನೇಕ ಮನೆಗಳಿಗೆ ನಾನು. ನೋಡಿ, ಆ ರೀತಿ ಸತ್ಯ, ನ್ಯಾಯ ಇದನ್ನು ಯಾವಾಗ ಪ್ರಬಲ ಪ್ರತಿಪಾದನೆ ಮಾಡಬೇಕಾಗಿ ಬರುತ್ತೆ ಪತ್ರಿಕೆಗಳು, ಆಗ ಸರ್ಕಾರದ ಅವಕ್ರಪಗೆ, ಸರ್ಕಾರದ ಕ್ರೋಧಕ್ಕೆ, ಕೆಂಗಣ್ಣಿಗೆ ಗುರಿಯಾಗಲೇಬೇಕಾಗುತ್ತೆ. ನಮ್ಮ ಆರ್ಗನೈಸರ್ ಪತ್ರಿಕೆ 47ರಲ್ಲಿ ಪ್ರಾರಂಭ ಆಯಿತು. ಆರ್ಗನೈಸರ್ ಪತ್ರಿಕೆ ಸಂಘನೇ ಪ್ರಾರಂಭ ಮಾಡಿದಂಥ ಪತ್ರಿಕೆ. ದೇಶ ವಿಭಜನೆ ದಿನಗಳು, ಸ್ವಾತಂತ್ರ್ಯ ಸಿಕ್ಕಿತಷ್ಟೇ. ಅಂಥ ಪ್ರಕ್ಷುಬ್ಧ ಪರಿಸ್ಥಿತಿನಲ್ಲಿ ಒಂದು ಎಚ್ಚೆತ್ತ ಭಾರತದ ನಿರ್ಭೀತ ವಾಣಿಯಾಗಿ ಆರ್ಗನೈಸರ್ ಕೆಲಸ ಮಾಡಿದ್ರು. ಆದರೆ 1975ರಲ್ಲಿ ಯಾವಾಗ ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು, ಅದರ ಬೆನ್ನಲ್ಲೇ ಬೀಗ ಜಡಿದಂಥ ಮೊದಲನೇ ಪತ್ರಿಕೆ ಅದು ಆರ್ಗನೈಸರ್. ಮೀಸಾದ ಅಡಿನಲ್ಲಿ ಬಂಧಿತರಾಗಿ ಸೆರೆಮನೆಗೆ ತಳ್ಳಲ್ಪಟ್ಟಂಥ ಮೊದಲನೇ ಸಂಪಾದಕ ಎನ್ನುವ ಹೆಗ್ಗಳಿಕೆ, ಕೀರ್ತಿ ಆರ್ಗನೈಸರ್ ಸಂಪಾದಕರದ್ದೇನೆ. ಆರ್ಗನೈಸರ್ ಸಂಪಾದಕ ಹೀಗೆ ಅನೇಕ ಬಾರಿ ಆಗಬೇಕಾಗುತ್ತೆ. ಸತ್ಯ ನ್ಯಾಯಗಳನ್ನು ಬಲವಾಗಿ ಪ್ರತಿಪಾದನೆ ಮಾಡಬೇಕಾದ್ರೆ ಇವನ್ನೆಲ್ಲ ಎದುರಿಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಪತ್ರಿಕೆಗಳು ನಿರಂತರವಾಗಿ ಜಾಗೃತಿಯ ಕೆಲಸವನ್ನು, ಸಮಾಜದಲ್ಲಿ ಭಾವಜಾಗರಣದ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದಾವೆ. ಈ ರೀತಿ ವಿಶ್ವ ಸಂವಾದ ಕೇಂದ್ರ ಈ ನಿಟ್ಟಿನಲ್ಲಿ ಇಂಥ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಆ ರೀತಿ ಸಾಧನೆ ಮಾಡ್ತಾ ಇರುವಂಥವರು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥವ್ರು, ಆ ರೀತಿ ಯೋಗ್ಯ ವ್ಯಕ್ತಿಗಳನ್ನು ಗುರುತಿಸಿ ವರ್ಷ ಅವರನ್ನು ಸನ್ಮಾನಿಸುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಇವತ್ತು 6 ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆಮಂತ್ರಣ ನೋಡಿದಾಗ ನನಗೆ ಗೊತ್ತಾಯಿತು. 6ರಲ್ಲಿ 5 ವ್ಯಕ್ತಿಗಳ ಹೆಸರಿದೆ. ಒಂದು ವಿಶ್ವ ಸಂವಾದ
ಕೇಂದ್ರ ಕೊಡ್ತಿರುವಂಥ ಪ್ರಶಸ್ತಿ. ಡಿಜಿಟಲ್ ಕ್ಷೇತ್ರದಲ್ಲಿ ವಿಶ್ವ ಸಂವಾದ ಕೇಂದ್ರ ಡಿಜಿಟಲ್ ಮಾಧ್ಯಮ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಉಳಿದ 5 ಪ್ರಶಸ್ತಿಗಳು ವ್ಯಕ್ತಿಗಳ ಹೆಸರಿನಲ್ಲಿದೆ. ಆ 5 ವ್ಯಕ್ತಿಗಳಲ್ಲಿ 3 ಜನರನ್ನು ನಾನು ಚೆನ್ನಾಗಿ ನೋಡಿದವನು, ಅವರ ಜೊತೆಯಲ್ಲಿ ಅವರ ಸಹವಾಸದಲ್ಲಿ ಬೆಳೆದವನು ನಾನು. ಅದರಲ್ಲಿ ಮಾನ್ಯ ಶೇಷಾದ್ರಿಗಳು, ಚಂದ್ರಶೇಖರ ಭಂಡಾರಿಯವರು, ಬೇಸುರಾವ್ ಮಲ್ಯರು, ಇವರು 3ರನ್ನು ನಾನು ಹತ್ತಿರದಿಂದ ನೋಡಿದವನು. ನಾನು ತೀತಾ ಶರ್ಮರನ್ನಂತೂ ನಾನು ನೋಡಿಲ್ಲ. ನಾನು ಅವ್ರ ಬಗ್ಗೆ ಕೇಳಿದ್ದೀನಿ, ಓದಿದ್ದೀನಿ. ನಾನು ಎಂ.ಇ. ಕಾಮತ್ರನ್ನ 1 ಸಲ ನೋಡಿದ್ದೀನಿ. ನಾನು 1 ಸಲ ಅವರನ್ನು ಭೇಟಿ ಮಾಡಿರೋದು. ನಾನು ಈ 3 ಜನರನ್ನು ಹತ್ತಿರದಿಂದ ನೋಡಿದ್ದೀನಿ. ನಾನು ಅದರಲ್ಲಿ ಮಾನ್ಯ ಶೇಷಾದ್ರಿಯವರು, ನಾನು ವಿದ್ಯಾರ್ಥಿಯಾಗಿದ್ದಾಗ 5ನೇ ಕ್ಲಾಸಲ್ಲಿದ್ದಾಗ ಶೇಷಾದ್ರಿಗಳು ನಮ್ಮ ಮನೆಯಲ್ಲಿ ಬಂದು ಉಳ್ಕೊಂಡಿದ್ರು. ಪ್ರಾಂತ ಪ್ರಚಾರಕರಾಗಿದ್ದರು ಅವರು. ಆಮೇಲೂ ನಮ್ಮ ಮನೆಗೆ 3-4 ಸಲ ಬಂದಿದ್ದಾರೆ. ಪ್ರಚಾರಕನಾದ ನಂತರ ಬಹಳ ಹತ್ತಿರದಿಂದ ನೋಡುವಂಥ ಅವಕಾಶ ನನ್ನ ಪಾಲಿಗೆ ಬಂತು. 30 ವರ್ಷಗಳಷ್ಟು ಕಾಲ ಅವರು ಉತ್ಥಾನದ ಪತ್ರಿಕೆಗೆ ಅಂಕಣ ಬರೆದಿದ್ದಾರೆ. ಅವರು ಅನೇಕ ವರ್ಷಗಳ ಕಾಲ ಪರಿಪ್ರಶ್ನ ಅನ್ನುವ ಅಂಕಣದಲ್ಲಿ ಓದುಗರ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದಾರೆ. ಅವರು ಬರೇ ಉತ್ಥಾನಕ್ಕೆ ಮಾತ್ರ ಅಲ್ಲ, ಉತ್ಥಾನ ವಿಕ್ರಮ ಅದರ ಜೊತೆಯಲ್ಲಿ ಆರ್ಗನೈಸರ್ಗೆ ಕೂಡ ಅಂಕಣಗಳನ್ನು ನಿಯಮಿತವಾಗಿ ಬರಿತಾ ಇದ್ರು. ಅವರು ನಿತ್ಯ ಪ್ರವಾಸಿಯವರು, ಸಂಘದ ಪ್ರಚಾರಕರು. ಸಂಘದ ಅತಿ ದೊಡ್ಡ ಜವಾಬ್ದಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಸರಕಾರಿವಾದ ಜವಾಬ್ದಾರಿ ಅಂದರೆ ಅಖಿಲ ಭಾರತೀಯ ಪ್ರಧಾನ ಕಾರ್ಯದರ್ಶಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು. ಇವೆಲ್ಲ ಸಂಘಟನಾತ್ಮಕ ಒತ್ತಡಗಳ ನಡುವೆನೂ ಕೂಡ ನಿಯಮಿತವಾಗಿ ಲೇಖನಗಳನ್ನು ಬರೀತಿದ್ರು. ಹೇಗೆ ಸಂಘ ಕಾರ್ಯವನ್ನು ಒಂದು ವ್ರತದಂತೆ ಅವರು ನಡೆಸಿದ್ರು, ಜೀವನದಲ್ಲಿ ನಡೆಸಿದ್ರು. ಅವರು ಲೇಖನಗಳನ್ನು ಬರೆಯುವುದು ಕೂಡ ಒಂದು ವ್ರತದಂತೆ ಅದನ್ನು ಅವರು ನಡೆಸಿಕೊಂಡ್ರು. ಹಾಗೆ ಬರೀತಿದ್ರು ಅವರು. ಹೀಗೆ ಅತ್ಯಂತ ವ್ಯಾಪಕವಾದಂಥ ಅಧ್ಯಯನ, ಆಳವಾದಂಥ ಚಿಂತನೆ, ಒಂದು ತಳಸ್ಪರ್ಶಿ ವಿಶ್ಲೇಷಣೆ ಅಂತ ಹೇಳ್ಬೋದು, ಅದವರ ವೈಶಿಷ್ಟ್ಯ ಆಗಿತ್ತು ಅವರು. ಹೀಗಾಗಿ ಅವರು ಬರೆದಂಥ ವೈಚಾರಿಕ ಲೇಖನಗಳ ಸಂಗ್ರಹ ತೋರುಬೆರಳು. ಅದಕ್ಕೆ 1982ನೇ ಇಸ್ವಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಗ್ತದೆ. ಹೀಗೆ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರ ಸಾಲಿಗೆ ಸೇರಬಹುದಾದಂಥ ಒಂದು ಅಪರೂಪದ ಒಂದು ಧೀಮಂತ ವ್ಯಕ್ತಿತ್ವ ಶೇಷಾದ್ರಿಗಳದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಬ್ಬರು ಬೇಸುರಾವ್ ಮಲ್ಯರು. ಬೇಸುರಾವ್ ಮಲ್ಯರು ವಿಕ್ರಮದ ಸಂಪಾದಕರಾಗಿದ್ದರು. ಅವರು ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಸಾಕಷ್ಟು ಸಲ ಬಂದಿದ್ದಾರೆ. ಅವರು ಬೆಂಗಳೂರಿನಲ್ಲೂ ಸಾಕಷ್ಟು ಸಲ ಅವರನ್ನು ನಾನು ಭೇಟಿ ಮಾಡಿದ್ದೀನಿ. ನಾನು ಬೇಸುರಾವ್ ಮಲ್ಯರು ಪ್ರಾಯಶಃ 4-5 ದಶಕಗಳಷ್ಟು ಕಾಲ ಅವರು ವಿಕ್ರಮದ ಸಂಪಾದಕರಾಗಿ ಕೆಲಸ ಮಾಡಿದವರು. ನಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ವಾಜಪೇಯಿ ಅವರಿಗೂ ಬಹಳ ಹತ್ತಿರದ ಸಂಬಂಧ ಇಟ್ಕೊಂಡಿದ್ದವರು. ನಮಗೆಲ್ಲ ಗೊತ್ತಿರ್ಬೋದು, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗುವುದಕ್ಕೆ ಮುಂಚೆ ಪತ್ರಕರ್ತರಾಗಿದ್ದವರೇನೆ. ಸುಮಾರು 6 ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿದಂಥ ಮೊದಲನೇ ಪತ್ರಿಕೆ ರಾಷ್ಟ್ರಧರ್ಮ. 1947ನೇ ಇಸ್ವಿನಲ್ಲಿ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆಗಸ್ಟ್ 31ಕ್ಕೆ ರಾಷ್ಟ್ರಧರ್ಮ ಪ್ರಾರಂಭ ಆಯಿತು. ಅದರ ಮೊದಲನೇ ಸಂಪಾದಕ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಾದ ನಂತರ ಆ ಪತ್ರಿಕೆ ಲಾಭ ಮಾಡ್ತಾ ಯಶಸ್ಸನ್ನು ಗಳಿಸಲಿಕ್ಕೆ ಪ್ರಾರಂಭ ಆಯಿತು. ಒಂದೇ ವರ್ಷದಲ್ಲಿ ಅವರಾಗ ಒಂದು ಸಾಪ್ತಾಹಿಕವನ್ನು ಪ್ರಾರಂಭ ಮಾಡಿದರು. ಪಾಂಚಜನ್ಯ ಸಾಪ್ತಾಹಿಕವನ್ನು ಪ್ರಾರಂಭ ಮಾಡಿದರು. ಅವರೇ ಅದರ ಮೊದಲನೇ ಸಂಪಾದಕರಾದರು. ಯಾವಾಗ ರಾಷ್ಟ್ರಧರ್ಮ ಮತ್ತು ಪಾಂಚಜನ್ಯ ಭದ್ರವಾಗಿ ತಳವೂರಿತು, 1950ನೇ ಇಸ್ವಿನಲ್ಲಿ ಒಂದು ದೈನಿಕವನ್ನು ಪ್ರಾರಂಭ ಮಾಡಬೇಕಂತ ಬಲವಾದ ಒಂದು ಯೋಚನೆ ಅವರನ್ನು ಕಾಡ್ಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಸ್ವದೇಶನ್ ಹೇಳೋ ಹೆಸರಿನಲ್ಲಿ ಅವರು ದೈನಿಕವನ್ನು 50ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು. ವಾಜಪೇಯಿಯವರೇ ಅದರ ಮೊದಲನೇ ಸಂಪಾದಕರಾದರು. ಅದಾದ ನಂತರ ಕರ್ಮಯೋಗಿ, ಚೇತನ, ವೀರ ಅರ್ಜುನ್ ಮುಂತಾದ ಪತ್ರಿಕೆಗಳ ಸಂಪಾದಕರಾಗಿದ್ದವರು. ಒಬ್ಬ ಪತ್ರಕರ್ತನಾಗಿ, ಸಂಪಾದಕನಾಗಿ, ಒಬ್ಬ ರಾಷ್ಟ್ರದ ಪ್ರಧಾನಿಯ ಘನ ಹುದ್ದೆಗೇರಿದಂಥ ವ್ಯಕ್ತಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. 2002ನೇ ಇಸ್ವಿನಲ್ಲಿ ಜೂನ್ ತಿಂಗಳಲ್ಲಿ ಪಾಂಚಜನ್ಯ ಪತ್ರಿಕೆ ನಚಿಕೇತ ಪ್ರಶಸ್ತಿ ಮತ್ತು ದೀನ್ ದಯಾಳ್ ಸಮ್ಮಾನ್ ಪುರಸ್ಕಾರವನ್ನು ಕೊಡಿತು. ಆ ನಚಿಕೇತ ಪ್ರಶಸ್ತಿ ಕರ್ನಾಟಕದ ಬೇಸುರಾವ್ ಮಲ್ಯರಿಗೆ ಸಿಕ್ತು. ದೀನ್ ದಯಾಳ್ ಸಮ್ಮಾನ್ ಪುರಸ್ಕಾರ
ಇಲ್ಲೇ ಉಪಸ್ಥಿತರಿರುವಂಥ ದೂಗು ಲಕ್ಷ್ಮಣ್ ಅವರಿಗೆ ಸಿಕ್ಕಿತ್ತದು. ಸೊ 2002ನೇ ಇಸ್ವಿನಲ್ಲಿ ಆಗ ವಾಜಪೇಯಿಯವರು ಅವರು ಮುಂಚೆ ಪಾಂಚಜನ್ಯದ ಸಂಪಾದಕರಾಗಿದ್ದವರು. ಹೀಗಾಗಿ ಪ್ರಧಾನಿಯವರ ನಿವಾಸದಲ್ಲೇ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಬೇಸುನಾಮಲ್ಯರು 75ರ ಇಳಿ ವಯಸ್ಸವರಿಗೆ, ಹಾಗಾಗಿ ಅವರನ್ನು ದೂಗು ಲಕ್ಷ್ಮಣ್ ಅವರು ಕರ್ಕೊಂಡೋಗಿದ್ರು ಅಲ್ಲಿಗೆ. ಆ ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಬಂದರು. ಮಲ್ಯರನ್ನು ನೋಡ್ತಾನೆ ನೇರ ಹತ್ರಕ್ಕೆ ಬಂದರು. ಕ್ಯಾ ಮಲ್ಯಾಜಿ ಯಾಪ್ ಕೈಸೇ ಅಂತ ಹೇಳ್ತಾ ಬಾಜಿ ಅವರನ್ನು ತಪ್ಪಿಕೊಂಡ್ರು ಅಟಲ್ ಬಿಹಾರಿ ವಾಜಪೇಯಿಯವರು. ಅಂದರೆ ಅಟಲ್ ಬಿಹಾರಿ ವಾಜಪೇಯಿಯವರಿಗೂ ಮಲ್ಯರಿಗಿದ್ದಂಥ ಸಂಬಂಧ ಅಷ್ಟು ಆತ್ಮೀಯವಾದಂಥ. ಅದಕ್ಕೆ ಪ್ರಾಯಶಃ ದೂಗು ಲಕ್ಷ್ಮಣರೇ ಅದಕ್ಕೆ ಸಾಕ್ಷಿ ಅಂತ ಅಂದ್ಕೊಂಡಿದ್ದೀನಿ. ಅವರು ಯಾವುದೋ ಹಿಂದೆ ಬರೆದಂಥ ಲೇಖನದಲ್ಲಿ ಇದನ್ನು ಓದಿದ್ದು ನನಗೆ ನೆನಪು ಅಂತ ನಾನು ಅಂದ್ಕೊಂಡಿದ್ದೀನಿ. ಮೂರನೆಯವರು ಚಂದ್ರಶೇಖರ್ ಭಂಡಾರಿ ಅವರು. ಚಂದ್ರಶೇಖರ್ ಭಂಡಾರಿ ಅವರನ್ನು ಭಾಳ ಹತ್ತಿರದಿಂದ ನೋಡಿದೆ ನಾನಾಗ ಸಂಘದ ಪ್ರಚಾರಕ ಕರ್ನಾಟಕ. ನಾನು ಬೆಂಗಳೂರಿನಲ್ಲಿ 10 ವರ್ಷ ಮಹಾನಗರ ಪ್ರಚಾರಕ ಆಗಿದ್ದವನು. ಅವರು ಇಲ್ಲೇ ಕೇಶವಪುರದಲ್ಲೇ ಇದ್ದವರು. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಅವ್ರದ್ದು ಬಹಳ ಆಳವಾದಂಥ ಚಿಂತನೆ ಇರುವಂಥದ್ದು. ಅವರು ಅನುವಾದಿಸಿದಂಥ ಕೃತಿ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಪುಸ್ತಕಕ್ಕೆ ಆ ವರ್ಷದ ಶ್ರೇಷ್ಠ ಅನುವಾದಿತ ಕೃತಿ ಅನ್ನುವಂಥ ಪುರಸ್ಕಾರ ಲಭಿಸಿರುವಂಥದ್ದು. ಹೀಗೆ ಈ 5 ಜನರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಇವತ್ತು ಕೊಡೋರಿದ್ದಾರೆ. ಪ್ರಶಸ್ತಿಗಳನ್ನು ಸ್ವೀಕರಿಸೋರು ಕೂಡ ನಮ್ಮ ಮುಂದೆ ಕೂತಿದ್ದಾರೆ. ಸೊ ಕೂತಿರೋರಲ್ಲಿ 4 ಜನ ಅಂತೂ ಸಂಪಾದಕರು ಅಂತ ನಾನು ಕೇಳಿದ್ದೀನಿ ನಾನು. ಅದಕ್ಕೆ ಈಗ ನಾನು ಉಲ್ಲೇಖ ಮಾಡಿದೆ, ಸಂಪಾದಕರು ಪ್ರಧಾನಮಂತ್ರಿಗಳಾಗ್ಬೋದಾ ಅಂತ ಕೇಳಿದರೆ ವಾಜಪೇಯಿಯವರು ಅದಕ್ಕೆ ಉದಾಹರಣೆ. ಒಬ್ಬ ಚಾಯ್ವಾಲಾ ಪ್ರಧಾನಮಂತ್ರಿ ಆಗ್ಬೋದಾದರೆ ಸಂಪಾದಕ ಯಾಕಾಗಬಾರ್ದು? ವಾಜಪೇಯಿಯವರು ಆಗಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಒಂದು ಪತ್ರಿಕೆ ಸಂಪಾದಕರಾಗಿದ್ದರು. ಹೀಗೆ ನಾವು ಅದನ್ನು ಕೇಳಿದ್ದೀವಿ. ಇನ್ನೊಬ್ಬರು ಅಂಕಣಕಾರರು, ಇನ್ನೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಈಗಾಗಲೇ ಮನೆ ಮಾತಾಗಿರುವಂಥವ್ರು, ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವ್ರು. ಈ ರೀತಿ 5 ಜನ ನಮ್ಮ ಮುಂದೆ ಇದ್ದಾರೆ. ಇವತ್ತು ಆಯ್ಕೆ ಮಾಡಬೇಕಾದ್ರೂ ಕೂಡ ಭಾಳ ಯೋಚನೆಯಿಂದ, ಅಂದರೆ ಭಾಳ ಅದರ ಹಿಂದೆ ಒಂದು ಚಿಂತನೆ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಮಾತು ಹೇಳ್ತಾರೆ, ಸಮಾಜ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳು ಕುಲಗೆಟ್ಟು ಹೋಗಿದೆ ಅಂತ ಅನೇಕರು ಆಪಾದನೆ ಮಾಡ್ತಾರೆ. ಅದನ್ನು ಒಪ್ಪಲ್ಲ ನಾನು. ಅದು ಎಲ್ಲ ಕಾಲದಲ್ಲೂ ಒಳ್ಳೆಯದು ಇತ್ತು, ಕೆಟ್ಟದ್ದು ಇತ್ತು. ಒಳ್ಳೆಯದನ್ನು ಗುರುತಿಸುವಂಥ ದೃಷ್ಟಿ ಬೇಕಷ್ಟೇ. ಒಳ್ಳೆಯದನ್ನು ಹುಡುಕಬೇಕು, ಒಳ್ಳೆಯದನ್ನು ಗುರುತಿಸಬೇಕು, ಒಳ್ಳೆಯದನ್ನು ಹರಡಬೇಕು. ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗ ಸಾಂಕ್ರಾಮಿಕ ರೋಗ ಅಂತ ಪಠ್ಯ ಪುಸ್ತಕದಲ್ಲಿ ಓದ್ತಾ ಇದ್ವಿ. ಆ ಶಬ್ದ ಕೇಳಿದಾಗಲೇ ನಮಗೆ ಭಯ ಆಗ್ತಾಯಿತ್ತು. ಪ್ಲೇಗ್ ಮುಂತಾದ ಆ ಕಾಯಿಲೆಗಳು, ಅದರ ವರ್ಣನೆಗಳನ್ನು ಕೇಳಿದಾಗ ಸಾಂಕ್ರಾಮಿಕ ರೋಗ ಅಂತ ಶಬ್ದದ ಬಗ್ಗೆ ನಮಗೆ ಭಯ ಆಯಿತು. ವಾಸ್ತವಿಕವಾಗಿ ಅದರಲ್ಲಿ ಭಯಪಡಬೇಕಾದ್ದು ರೋಗ ಅಂತ ಹೇಳುವ ಶಬ್ದಕ್ಕೆ. ಸಾಂಕ್ರಾಮಿಕ ಪದ ಅದು ಭಯಪಡಬೇಕಾದ ಶಬ್ದ ಅಲ್ಲ. ಸಾಂಕ್ರಾಮಿಕ ಅಂದರೆ ಹರಡುವಂಥದ್ದು, ಬಹಳ ಬೇಗ ಹರಡುವಂಥದ್ದು. ರೋಗ ಬಹಳ ಬೇಗ ಹರಡುತ್ತೆ, ಅದಕ್ಕೆ ಸಾಂಕ್ರಾಮಿಕ ರೋಗ ಅಂತ ಕೆಲವು ರೋಗಗಳನ್ನು ಕರೀತಾರೆ. ಒಳ್ಳೆಯದು ಕೂಡ ಬೇಗ ಹರಡುತ್ತೆ, ಇದು ನಮ್ಮ ನಂಬಿಕೆ. ಇದು ಆ ನಂಬಿಕೆಯೇ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇರುವಂಥದ್ದು. ಒಳ್ಳೆಯದು ಕೂಡ ಹರಡುತ್ತೆ, ಒಳ್ಳೆಯದು ಕೂಡ ಸಾಂಕ್ರಾಮಿಕ ಆಗುತ್ತೆ. ಹೀಗಾಗಿ ಒಳ್ಳೆಯದನ್ನು ಗುರುತಿಸಬೇಕು, ಒಳ್ಳೆಯದನ್ನು ಹುಡುಕಬೇಕು, ಒಳ್ಳೆಯದನ್ನು ಹರಡಬೇಕು. ಆ ರೀತಿ ಕೆಲಸ ಮಾಡ್ತಿರುವಂಥವ್ರನ್ನ ಹುಡುಕಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಆದ್ದರಿಂದ ಯಾರು ಇವತ್ತಿನ ಈ ಪ್ರಶಸ್ತಿಗಳಿಗೆಲ್ಲ ಭಾಜನರಾಗಿದ್ದಾರೋ ಅವರು ಇಂಥ ಕೈಂಕರ್ಯವನ್ನು ಮಾಡಿಕೊಂಡೇ ಬಂದವರು, ಸಮಾಜದಲ್ಲಿ ಒಳ್ಳೆಯದನ್ನೇ ಬಿತ್ತಾ ಇರೋರು, ಅಂಥವರನ್ನು ಆಯ್ಕೆ ಮಾಡಿ ಇವತ್ತು ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಹೀಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ತುಂಬ ಆನಂದ ಆಗ್ತಾ ಇದೆ. ವಾಸ್ತವವಾಗಿ ನೋಡಲಿಕ್ಕೆ ಹೋದರೆ ನನಗೂ ಈ ಕ್ಷೇತ್ರಕ್ಕೂ ನನಗೆ ಸಂಬಂಧ ಬಹಳ ಕಡಿಮೆ, ಮತ್ತು ಈ ಕ್ಷೇತ್ರದಲ್ಲಿ ನಾನು ಭಾಳ ಅಜ್ಞಾನ. ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿದ್ದರಿಂದ ವಿಶ್ವ ಸಂವಾದ ಕೇಂದ್ರಕ್ಕೊಂದು ಔಪಚಾರಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.